ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಈ ದಿನ ಈ ವಿಡಿಯೋದಲ್ಲಿ ನಾವು ಒಂದು ಲೇಡೀಸ್ ಹ್ಯಾಂಡ್ ಬ್ಯಾಗ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ನನ್ನದೇ ಆದ ಒಂದು ಐಡಿಯಾದ ಮೂಲಕ ಇರೋ ಬಟ್ಟೆಯನ್ನೇ ಯೂಸ್ ಮಾಡಿಕೊಂಡು ಎಲ್ಲ ವಸ್ತುಗಳು ಮನೇಲಿರುವಂಥದ್ದೇ ಬಳಸ್ಕೊಂಡು ನೋಡಿ ಇಷ್ಟು ಸುಂದರವಾದ ಒಂದು ಲೇಡೀಸ್ ಹ್ಯಾಂಡ್ ಬ್ಯಾಗನ್ನು ಮಾಡಿದ್ದೀನಿ. ನೋಡಿ, ಒಳಗಡೆ ಒಂದು ಜೋಬನ್ನು ಕೊಟ್ಟಿದ್ದೀನಿ. ಯಾವ ಥರ ಸ್ಟಿಚ್ ಮಾಡೋದಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಒಳಗಡೆ ಇದೆ, ನೀವು ಬೇಕಾದ್ರೆ ಈ ಕಡೆನೂ ಕೊಟ್ಕೋಬೋದು. ಓಕೆ, ಮತ್ತು ಮೇಯ್ನಾಗಿ ನಾನು ವೈಟ್ ಜಿಪ್ಪನ್ನು ಕೊಟ್ಟಿದ್ದೀನಿ. ಇಲ್ಲಿ ಸೈಡಲ್ಲಿ ಒಂದು ಜಿಪ್ ಕೊಟ್ಟಿದ್ದೀನಿ. ನಾನಿಲ್ಲಿ ಬೇರೆ ಬೇರೆ ಕಲರ್ ಕೊಟ್ಟಿದ್ದೀನಿ ಹೈಡ್ ಮಾಡೋ ಥರ. ಇದು ಮಾತ್ರ 2 ವೈಟ್ ಕೊಟ್ಟಿದ್ದೀನಿ. ಓಕೆ, ನೋಡಿ ಒಳಗಡೆ ಒಂದು ಇಲ್ಲೊಂದು ಜೋಬ್ ಇದೆ. ರೌಂಡು ಥರ ಹೊಲಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಸ್ಟ್ರಿಪ್ ಕೊಟ್ಟಿದ್ದೀನಿ ಈ ಥರ. ಅದು ನಾವು ಉದ್ದ ಬೇಕಾದ್ರೆ ಮಾಡ್ಕೋಬೋದು, ಅಥವಾ ನಮ್ಗೆ ಗಿಡ್ಡ ಬೇಕಂದರೆ ಸ್ವಲ್ಪ ಲೆಂತ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಆ ರೀತಿ ಮಾಡಿದ್ದೀನಿ. ನಾವು ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಮಗೆ ಅರ್ಜೆಂಟಿಗೆ ಎಲ್ಲಿಗಾರು ಹೊರಗಡೆ ಹೋಗುವಾಗ ಸಣ್ಣ ಪುಟ್ಟ ಐಟಮ್ಗಳನ್ನು ಇದರಲ್ಲಿ ಇಟ್ಕೋಬೋದು. ತುಂಬ ಈಸಿಯಾಗಿರುತ್ತೆ. ನೀವು ಸಹ ನನ್ನ ವಿಡಿಯೋ ನೋಡಿ ಇದನ್ನು ಸ್ಟಿಚ್ ಮಾಡ್ಬೋದು. ನೋಡಿ ಹೇಗೆ ಕಾಣುತ್ತೆ ಅಂತ, ತುಂಬ ಚೆನ್ನಾಗಿದೆ. ಓಕೆ, ಏನು ಖರ್ಚಿಲ್ಲದೆ ಹೊಲಿದಿರುವಂಥದ್ದು, ಹಾಗಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಬ್ಯಾಗ್ನ ಅದು ಲೆಂತ್ ಉದ್ದ ಗಿಟ್ಟ ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ. ಅವರು ಆ ಥರ ಹಾಕೊಂಬ, ಈ ಥರ ಹಾಕೊಂಬ ಅಂತಲ್ಲಿ ಹೇಳ್ತಾಯಿದ್ರು. ಸೂಪರ್ ಬಂದಿದೆ ಅಂತ ಹೇಳ್ತಾಯಿದ್ದೀನಿ. ನೋಡಿ, ಮತ್ತು ಅದನ್ನು ಹಾಕೊಂಬರೋಕ್ಕೆ ಹೇಳಿದ್ರು, ವಾಕ್ ಮಾಡ್ಕೊಂಬರೋದಕ್ಕೆ ಹೇಗೆ ಕಾಣುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಅದನ್ನು ಸಹ ಟ್ರೈ ಮಾಡಿದ್ದೀನಿ. ಸೈಡ್ ಹಾಕಿ ತೋರಿಸೋದು ಸಾಕಾಗೋದಿಲ್ಲ, ನೀನು ಅದು ಹಾಕೊಂಡು ನಡ್ಕೊಂಬ ಅಂತಂದರು. ಸೊ ಅದಕ್ಕೆ ಹಾಗೆ ಮಾಡ್ತಾಯಿದ್ದೀನಿ. ಸೊ ಅವ್ರು ವೀಡಿಯೋ ಮಾಡ್ಬೇಕಾದ್ರೆ ಹಾಗೆ ಹಿಂಗೆ ಅಂತ ಏನಾದರೂ ಹೇಳ್ತಾ ಇರ್ತಾರೆ, ಅದು ನಾನು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ವಿಡಿಯೋಗ್ರಾಫರ್ ಅವರಲ್ವ, ಅದಕ್ಕೆ ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ, ಜಾಸ್ತಿ ಖರ್ಚಿಲ್ಲದೆ ಮಾಡುವಂಥದ್ದು. ನೋಡಿ, ನಾನು ವಾಕ್ ಮಾಡ್ಕೊಂಡ್ಬರ್ತೀನಿ ಈಗ. ಸೈಡ್ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ, ಮತ್ತು ಒಂದು ಸೈಡಿಗೆ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ನನಗೆ ನಿಮ್ಮ ಒಂದು ಲೈಕ್ ಅಥವಾ ಸಬ್ಸ್ಕ್ರೈಬಿಂದ ನಾನು ಹೆಚ್ಚು ವಿಡಿಯೋ ಹಾಕೋದಕ್ಕೆ ನನಗೆ ಹುಮ್ಮಸ್ಸು ಬರುತ್ತೆ. ನೋಡಿ ಈ ಥರ ಕಾಣುತ್ತೆ, ತೋರಿಸ್ತಾ ಇದ್ದೀನಿ. ಓಕೆ, ಸರಿ, ಹಾಗಿದ್ರೆ ಬನ್ನಿ ಈಗ ಅದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಸೂಪರಾಗಿರೋ ಬ್ಯಾಗ್ನ ನೋಡಿ, ಇಲ್ಲಿ ನಾನು ಸ್ಟ್ರಿಪ್ಪು ಅಂದರೆ ಹ್ಯಾಂಡ್ ಬ್ಯಾಗ್ ಇದೆಲ್ಲ ಅದಕ್ಕೆ ಮಾಡ್ಕೊಡ್ತೀನಿ ನೋಡಿ ಈ ಥರ. ಇದು 73 ಇಂಚ್ ಉದ್ದ ಇದೆ, ಮತ್ತು ರೌಂಡ್ ಸರ್ಕಲ್ ಮಾಡ್ಕೊಂಡಿದ್ದೀನಿ. ಇದರೊಳಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಇದು ಸ್ಟ್ರಿಪ್ಪು 73 ಇಂಚಸ್ ಇದೆ. ಅದು ನಿಮಗೆ ಕಾಣಿಸೋದಿಲ್ಲ ಮೋಸ್ಟ್ಲಿ, ನಾನು ಮೇಲೆ ಹಿಡ್ದಿದ್ದೀನಿ ಅನಿಸುತ್ತೆ. ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗಿಲ್ಲ ಅದು. ಒಟ್ಟು ಅಳತೆ 2 ಫೋಲ್ಡ್ ಮಾಡಿ ತಗೊಂಡಿದ್ದೀನಿ. 73 ಇಂಚ್ ಇದೆ. ಅಷ್ಟುದ ಬೇಕಾಗುತ್ತೆ. ಅಂದರೆ ನೀವು ಗಿಡ್ಡ ಬೇಕಾದ್ರೆ ಕೊಟ್ಕೋಬೋದು, ನಿಮ್ಮ ಇಷ್ಟ. ನೋಡಿ, ಇದಕ್ಕೆ ಇದರೊಳಗೆ ಏನೇನು ಕೊಟ್ಟಿದ್ದೀನಿ ಅಂತ ಈ ಮೇನ್ ಫ್ಯಾಬ್ರಿಕ್ ಹೊಲಿಯುವಾಗ ತೋರಿಸ್ತೀನಿ ನೋಡಿ. ಸ್ಪಾಂಜು, ಆಮೇಲೆ ಅಕ್ಕಿ ಚೀಲ ಬರುತ್ತಲ್ಲ ಅದು, ಮತ್ತು ಒಳಗಡೆ ಲೈನಿಂಗಿಗೆ ಒಂದು ಬಟ್ಟೆ, ಮತ್ತು ಮೇಯ್ನ್ ಫ್ಯಾಬ್ರಿಕ್ ಏನಿದೆ ಅದು. ಇಷ್ಟು ತೊಗೊಂಡು ನಾನು ಅದನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಫಸ್ಟು ಮೇಯ್ನ್ ಫ್ಯಾಬ್ರಿಕ್ಕು ಸ್ಪಾಂಜ್ ಇಟ್ಕೊಳ್ತೀನಿ, ನಂತರ ಅದ್ರ ಮೇಲೆ ಅಕ್ಕಿ ಚೀಲ ಇಟ್ಕೊಂಡಿದ್ದೀನಿ. ಯಾಕೆ ಇದನ್ನು ಹಾಕ್ತಾಯಿದ್ದೀರಾ, ಸ್ಪಾಂಜ್ ಸಾಕಲ್ಲ ಅಂತ ಹೇಳ್ತಾರೆ. ಸೊ ನಂಗೆ ಸ್ವಲ್ಪ ಅದು ರಫಾಗಿ ಸ್ಟಿಫಾಗಿ ಹಾಗೆ ನಿಂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಅದನ್ನು ಕೊಟ್ಟಿದ್ದೀನಿ. ನೀವು ಬೇಕಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅಲ್ಲಿ ಲೆಂತ್ ಗಿಡ್ಡ ಬರ್ತಿದೆ, ನಾನು ಅದನ್ನ ಅಗಲ ಜಾಸ್ತಿ ಇರೋದ್ರಿಂದ ಅದನ್ನು ಕಟ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಅದನ್ನ ಪ್ಯಾಚ್ ವರ್ಕ್ ಅಲ್ಲಿಗೆ ಕೊಟ್ಕೊಳ್ತೀನಿ. ನೋಡಿ, ಇಲ್ಲಿ ಇದನ್ನು ಸ್ವಲ್ಪ ನಾನು ಓಡಿಸಿದ್ದೀನಿ, ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಫಾಸ್ಟಾಗಿ ಓಡಿಸಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ. ಓಕೆ, ಎಲ್ಲೂ ಸ್ಕಿಪ್ ಮಾಡಿಲ್ಲ, ಏನು ಸ್ಟಿಚಿಂಗಿಗೆ ನಾನು ಎಲ್ಲದೂ ತೊಗೊಂಡಿದ್ದೀನಿ. ಓಕೆ, ನೋಡಿ 2 ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿದ್ದೀನಿ, ಎಕ್ಸ್ಟ್ರಾ ಇರೋದು. ನೀವು ಉದ್ದ ಇದ್ದರೆ ಅಷ್ಟೇ ತೊಗೋಬೋದು, ಇಲ್ಲಾಂದರೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ, ಈ ರೀತಿ ಸ್ಟಿಚ್ ಮಾಡಿಕೊಂಡು ನಂತರ ನೀವು ನಾನು ಹೇಳ್ದಂಗೆ ಫಸ್ಟಿಗೆ ಬಟ್ಟೆ, ಆಮೇಲೆ ಸ್ಪಾಂಜು, ನಂತರ ಶೀಟು, ಆಮೇಲೆ ಇನ್ನರ್ ಲೈನಿಂಗ್ ಕ್ಲಾತ್. ಓಕೆ, ಈಗ ಒಂದ್ಸತಿ ನಾನು ಅಳತೆ ನೋಡ್ಕೊಳ್ತೀನಿ ಸರಿ ಇದೆ ಅಂತ. ಸರಿ ಇದೆ. ಈಗ ನಾನು ಎಲ್ಲದೂ ಅಳತೆ ಸರಿ ಇದೆ ಅಂತ ನೋಡಿಕೊಂಡು ಈಗ ಫ್ಯಾಬ್ರಿಕ್ನ ಕರೆಕ್ಟಾಗಿ ಇಡ್ತೀನಿ. ಉಲ್ಟಾನೂ ಇಟ್ಟಿದ್ದೀನಿ, ಉಲ್ಟಾನೂ ಇಡ್ಬೋದು. ನೀವು ಇಟ್ಟರೆ ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ.
ಮೇಯ್ನಾಗಿ ಒಂದಿಲ್ಲಿ ಲೈನನ್ನು ಹಾಕ್ಕೊಳ್ತೀನಿ, ಅಂದರೆ ಸ್ಟಿಚ್ಚು ಈಕ್ವಲಾಗಿ ಬರೋಕ್ಕೆ. ಓಕೆ, ನಂತರ ಈಗ ನೀವು ಹೇಗೆ ಬೇಕೋ ಹಾಗೆ ಹೀಗೆ ಕ್ರಾಸ್ ಆಕಾರ ಹಾಕ್ತೀನಿ, ಸ್ಟ್ರೈಟ್ ಲೈನ್ ಹಾಕ್ತೀನಿ, ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ್ದೀನಿ. ಅದಾದ ನಂತರ ಅಡ್ಡ ಲೈನನ್ನು ಸಹ ನಾನು ಹಾಕಿ ಸ್ಟಿಚ್ ಮಾಡ್ಕೊಳ್ತೀನಿ, ಅಂದರೆ ಸ್ಪಾಂಜು ಬಟ್ಟೆ ಎಲ್ಲ ಸ್ಟಿಫಾಗಿ ಒಂದೇ ಕಡೆ ಕೂತ್ಕೊಳ್ಳಿ ಅಂತ. ನೋಡಿ ಈಗ ಇಷ್ಟಾಗಿ ರೆಡಿಯಾಗಿದೆ, ಕಾಣಿಸ್ತಿರ್ಬೋದು ನಿಮಗೆ. ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಓಡಿಸಿದ್ದೀನಿ. ಅಲ್ಲೇನು ಮಾಡ್ತಿದ್ದೀನಿ ಅಂತ ನಾನು ಹೇಳ್ತೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ ಈಗ ರೆಡಿಯಾಗಿದೆ. ಈಗ ಸೈಡ್ ಪಾಕೆಟ್ ನಾನು ತೋರಿಸಿದ್ನಲ್ಲ, ಸೈಡಿಗೆ ಜಿಪ್ ಕೊಟ್ಟಿದೆ ಅಂತ, ಅದನ್ನು ಹೇಗೆ ಕೂರಿಸೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೀನಿ, ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ ಅಕ್ಕಿ ಚೀಲ ತೊಗೊಂಡಿದ್ದೆ, ಬಟ್ ಅದು ನನಗೆ ಬೇಡ ಅನಿಸ್ತು, ಮತ್ತು ಸ್ಪಾಂಜು ಸಹ ಬೇಡ ಅನಿಸ್ತು. ಅದಕ್ಕೆ ನಾನು ಇಲ್ಲಿ ಜಿಪ್ ಕೂರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಂಡು ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಸರ್ಕಲ್ ಕೊಡೋದಕ್ಕೆ ಜಿಪ್ ಇಟ್ಕೊಂಡಿದ್ದೀನಿ. ಅದರ ಅಳತೆಗೆ ನಾವು ಮಾರ್ಕ್ ಮಾಡಿಕೊಂಡು ಅಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಮೂಲೆಯಲ್ಲಿ ಟ್ರಯಾಂಗಲ್ ಥರ ಕಟ್ ಮಾಡ್ತಿರೋದು ನಿಮಗೆ ಕಾಣಿಸ್ತಾ ಇಲ್ಲ, ಅದೇ ಲೈನ್ ಹಾಕಿದ್ದೀವಲ್ಲ ಅದಕ್ಕೆ ಕಟ್ ಮಾಡಿ ಅಲ್ಲಿ ನಾವು ಒಳಗಡೆಯಿಂದ ಜಿಪ್ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ, ಏನೂ ಇಲ್ಲ. ಅದು ಅಕಸ್ಮಾತ್ ಇದು ಗೊತ್ತಾಗಿಲ್ಲ ಅಂದರೆ ನಾನು ಬರೀ ಪಾಕೆಟ್ ಕೊಡೋದು ಹೇಗೆ ಅಂತಲೇ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಹಾಕ್ತೀನಿ. ಆಲ್ಮೋಸ್ಟ್ ಇದು ಕೊಡ್ತಾರೆ, ಗೊತ್ತಿರುತ್ತೆ ಈಸಿಯಾಗಿ ಜಿಪ್ ಕೂರಿಸೋದು. ನೋಡಿ ಈ ಥರ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಒಳಗಡೆ ಜಿಪ್ ಹೊರಗಡೆ ಕಾಣೋ ಥರ ಮಧ್ಯ ಜಿಪ್ ಇಟ್ಟು ಬಟ್ಟೆನ ಸ್ಟಿಚಿಂಗ್ ನೂಲು ಬರೆದಿರೋ ಥರ ಸ್ಟಿಚ್ ಮಾಡಿ ಹೊಲಿಯೋದು. ಓಕೆ, ಈಗ ನಾನು ಸೈಡಿಗೆ ಮಾತ್ರ ಜೋಬ್ಗಳನ್ನು ಇಟ್ಟಿದ್ದೀನಿ, ಒಳಗಡೆ ಒಂದು ಜೋಬನ್ನು ಇಟ್ಟಿದ್ದೀನಿ. ನಿಮಗೆ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅಷ್ಟು. ಇಲ್ಲಿ ನಾನು ವೈಟ್ ಕಲರ್ ಮೈನ್ ಜಿಪ್ಪು ಮತ್ತು ಈ ಸೈಡಿಗೆ ವೈಟ್ ಜಿಪ್ ಹಾಕಿದ್ದೀನಲ್ಲ, ಅದು ಮ್ಯಾಚ್ ಮಾಡಿದ್ದೀನಿ. ಆ ಕಡೆ ಗ್ರೀನ್ ಕೊಟ್ಟಿದ್ದೀನಿ, ಬಟ್ ಅದು ಕಾಣಿಸೋದಿಲ್ಲ, ಒಳಗಡೆ ಕಾಣಿಸೋದು ಕೂರೋ ಥರ ನಾನು ಹೊಲಿದ್ದೀನಿ. ಅದಕ್ಕಂತಲೇ ಯಾಕೆ ನಾನು ಬೇರೆ ಬೇರೆ ಕಲರ್ ಕೊಟ್ಟಿದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ, ನಾನು ಇದಕ್ಕಾಗಿ ನಾನು ಯಾವುದೇ ವಸ್ತುಗಳನ್ನು ಕೊಂಡ್ಕೊಂಡಿಲ್ಲ. ಕೊನೆಯದಾಗಿ ನಾನು ಅಲ್ಲಿ ಅದಕ್ಕೆ ಅದೇ ಲೆಂತ್ ಉದ್ದ ಗಿಡ್ಡ ಮಾಡ್ಕೊಂಡಿದೆಯಲ್ಲ, ಭುಜಕ್ಕೆ ಹಾಕ್ಕೊಳ್ಳೋದು ಶೋಲ್ಡರ್ ಪಟ್ಟಿ, ಅದಕ್ಕೆ 2 ಸ್ಟೀಲ್ ರಿಂಗ್ನ ಮತ್ತು ಮುಂದೆ ಹಿಂದೆ ಮೂವ್ ಮಾಡೋದಕ್ಕೆ ಮಧ್ಯದಲ್ಲೊಂದು ರಿಂಗ್ ಥರ ಬರುತ್ತೆ, ಅದ್ರ ನೇಮ್ ಗೊತ್ತಿಲ್ಲ ನನಗೆ, ಸಾರಿ. ಅದನ್ನು ನಾನು ತೊಗೊಂಡಿದ್ದೀನಿ, ಬ್ಯಾಗಿಗೆ ಅಂತಲೇ ಸಿಗುತ್ತೆ ಅದು. ನಾನು ಅಮೆಝಾನಲ್ಲಿ ಅದನ್ನು ತೊಗೊಂಡಿರೋದು. ಓಕೆ, ನೀವು ಹೋಗಿ ಸರ್ಚ್ ಮಾಡಿದ್ರೆ ಬ್ಯಾಗ್ ಸ್ಟಿಚಿಂಗ್ ಮೆಟೀರಿಯಲ್ಸ್ ಅಂತ ಸರ್ಚ್ ಮಾಡಿದ್ದೆ ನಾನು, ಅವಾಗೆಲ್ಲ ಬರುತ್ತೆ. ಅದಕ್ಕೆ ಜಿಪ್ಪು ರನ್ನರ್ ಎಲ್ಲ ಏನೇನು ಬೇಕು ಎಲ್ಲದು ಬರುತ್ತೆ. ಅದ್ರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳೋದು. ಓಕೆನಾ, ನೋಡಿ ಈಗ ಇನ್ನೊಂದು ಜಿಪ್ ನಾನು ಕೊಡಿಸ್ತಾ ಇದ್ದೀನಿ, ಗ್ರೀನ್ ಕಲರ್ ಜಿಪ್ ಇಡ್ತಾಯಿದ್ದೀನಿ ಇಲ್ಲಿ. ಅದನ್ನು ನೋಡಿ ಒಳಗಡೆ ಇಟ್ಟು ಅದನ್ನು ಹಾಗೆ ಡೈರೆಕ್ಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದು ಸರ್ಕಲ್ ಇದೆಯಲ್ಲ ಆ ಪೀಸಿಗೆ ನೋಡಿ, ಅದನ್ನ ಸ್ವಲ್ಪ ಈ ಫ್ಯಾಬ್ರಿಕ್ನ ಸ್ವಲ್ಪ ಮೇಲ್ ಮಾಡಿ ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ಅದು ಕಾಣಿಸೋದಿಲ್ಲ. ಆ ಥರ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ನಂಗೆ ಅದು ಎಕ್ಸ್ಟ್ರಾ ಬಟ್ಟೆ ಇದ್ಬಿಟ್ಟು ಕಿರಿಕಿರಿ ಆಗುತ್ತೆ ನೋಡಿ. ಸ್ವಲ್ಪ ಮೇಲ್ಗಡೆ ನೆರಿಗೆ ಥರ ಮಾಡಿ ಒಂಚೂರು ಮೇಲೆ ಕೊಟ್ಟು ಸ್ಟಿಚ್ ಮಾಡಿದ್ರೆ ಜಿಪ್ ಕಾಣೋದಿಲ್ಲ. ಆ ಥರ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ನೋಡಿ, ಈ ಥರ. ಓಕೆ, ಈಗ ನೋಡಿ ಜಿಪ್ ಕಾಣಿಸೋದಿಲ್ಲ. ಎಕ್ಸ್ಟ್ರಾ ಕ್ಲಾತ್ ಏನೇನಿದೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಆದಮೇಲೆ. ನೋಡಿ ಈ ಥರ ಜಿಪ್ ರೆಡಿಯಾಗಿದೆ ನೋಡಿ. ಇಲ್ಲಿ ನಾನು ಸರ್ಕಲ್ ಹಾಕಿದ್ದೀನಿ, ಗೊತ್ತಾಗ್ತಿದಲ್ವ, ಅಲ್ಲಿ ಒಳಗಡೆ ಜಿಪ್ ಇದೆ ಬಟ್ ಕಾಣಿಸ್ತಾ ಇಲ್ಲ ಅಲ್ವಾ. ಆ ರೀತಿ ನಾನು ಒಂದು ನೆರಿಗೆ ಮೇಲೆ ಕೊಟ್ಟು ಹೊಲಿದ್ದೀನಿ. ಓಕೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣೋದು, ಗೊತ್ತಾಗಲ್ಲ. ಇನ್ನೊಂದನ್ನು ನಾನು ಸೀದಾ ಹೊಲಿದಿದ್ದೀನಿ. ಅದು ಜಿಪ್ಪು ನಾನು ಫೋಲ್ಡ್ ಮಾಡಿದ್ನಲ್ಲ, ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ, ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ. ಈಗ ಎರಡನ್ನೂ ಫೋಲ್ಡ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಆಗ ಒಳಗಡೆ ಹಾಗೆ ಜಿಪ್ ಇಲ್ದಿರೋ ಜೋಬೊಂದು ಜಿಪ್ ಇರೋ ಜೋಬೊಂದು 2 ರೆಡಿ ಆಗುತ್ತೆ ಒಂದೇ ಕಡೆಗೆ ನೋಡಿ. ಈ ಥರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆ ಥರ ಸಿಂಪಲ್ಲಾಗಿರೋ ಜೋಬು ಇದೆ, ಇನ್ನೊಂದು ಜಿಪ್ ಇರೋದಿದೆ. ಈಗ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳಿ. ಇವಾಗ 2 ಪೀಸ್ ರೆಡಿ ಆಯಿತು. ಈಗ ಇದರಲ್ಲಿ ತುದಿಗೆ ಎಕ್ಸ್ಟ್ರಾ ಇರೋವಂಥದ್ದು ಸ್ವಲ್ಪ ನೂಲು ಎದ್ದಿರೋದೆಲ್ಲ ನಾನು ಕತ್ತರಿಸ್ಕೊಳ್ತೀನಿ. ಇದ್ರ ಅಳತೆ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಲ್ವ. ಓಕೆ, ಈಗ ಇದಕ್ಕೆ ಲೈನಿಂಗು ಡಬಲ್ ಲೇಯರ್ ಲೈನಿಂಗನ್ನು ಕೊಡೋಣ ಅಂದ್ಕೊಂಡೆ. ಯಾಕೋ ನಂಗೆ ಡಬಲ್ ಕೊಡಬೇಕನ್ನಿಸ್ತು. ನೀವು ಸಿಂಗಲ್ಲು ಕೊಡ್ಬೋದು,
ಡಬಲ್ ಕೊಟ್ಟರೆ ಏನಾಗುತ್ತೆ ಅಂದರೆ ಹೊಲಿಯುವಾಗ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ನಾನು ಹೊಲಿಯುವಾಗ ಒಂದೊಂದು ಚೇಂಜಸನ್ನು ಮಾಡ್ಕೊಳ್ತೀನಿ. ಅಲ್ಲಲ್ಲಿಗೆ ಏನೇನು ಮನಸ್ಸು ಬರುತ್ತೋ ಆ ಥರ ಚೇಂಜ್ ಮಾಡ್ತೀನಿ. ಫಸ್ಟ್ ಪ್ಲ್ಯಾನ್ ಏನೇ ಇದ್ದರೂ ಚೇಂಜ್ ಆಗುತ್ತೆ. ನೋಡಿ, ಇಲ್ಲಿ ಒಳಗಡೆ ಒಂದು ಜಿಪ್ಪನ್ನು ಕೊಡೋಣ ಅಂತೇಳಿ ಫಸ್ಟ್ ಬಟ್ಟೆಯನ್ನು ತುದಿಗೆ ಕಟ್ ಮಾಡ್ಕೊಂಡಿದ್ದೀನಿ ಅಳತೆ ತೊಗೊಂಡು. ಈಗ ಜಿಪ್ ಇಟ್ಟು ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳೋದು. ಜಿಪ್ ಗಿಡ್ಡ ಇದ್ದರೆ ನೀವೇನು ಮಾಡಿ, ಆ ಕಡೆ ಈ ಕಡೆ ತುದಿಗೆ ಬಟ್ಟೆಯನ್ನು ಕೊಟ್ಟು ಜಿಪ್ಪಿಗೆ ಹೊಲ್ದ್ಕೊಂಬಿಡಿ ಉದ್ದ. ಅಕಸ್ಮಾತ್ ಉದ್ದ ಜಿಪ್ ಇದ್ದರೆ ಫುಲ್ ಉದ್ದನೇ ಇಟ್ಬಿಡಿ. ನನ್ನ ಹತ್ರ ಇದು ಜಿಪ್ಪು ಚಿಕ್ಕದಿತ್ತು, ಅದಕ್ಕೇನು ಮಾಡಿದೆ, ಎಕ್ಸ್ಟ್ರಾ ಬಟ್ಟೆನ ಆ ಕಡೆ ಈ ಕಡೆ ಕೊಟ್ಟು ನಾನು ಜಿಪ್ಪಿಗೆ ಲೆಂತ್ ಉದ್ದ ಮಾಡ್ಕೊಂಡು ಇದ್ರದ್ದು ಅಳತೆ ಎಷ್ಟಿದೆ ಅಷ್ಟು. ನಂತರ ನಾನು ಅದಕ್ಕೆ ಇಟ್ಟು ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಮತ್ತು ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಜಿಪ್ ಈ ಕಡೆ ತುದಿನ ಜೋಡಿಸ್ಕೊಳ್ತೀನಿ. ಓಪನ್ ಇದ್ದರೆ ನನಗೆ ಅದೇನೋ ಕಸಿ ಬಿಸಿ ಆಗುತ್ತೆ, ಸರಿಯಾಗಿ ಫಿನಿಶಿಂಗ್ ಬರೋಲ್ಲ ಅಂತ ಅಲ್ಲಿ ನಾನು ಕೈಯಲ್ಲೇ ಅದನ್ನ ಇದು ಮಾಡಿಬಿಟ್ಟು ಜೋಡಿಸ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಉದ್ದ ಜಿಪ್ ರೆಡಿ ಆಗುತ್ತೆ ನೋಡಿ ಅಷ್ಟಕ್ಕೆ. ಇವಾಗ ನಾವು ಅದನ್ನ ಇನ್ನೊಂದು ಇಟ್ಟು ಹೊಲಿದು ಬಿಟ್ಟರೆ ಅಲ್ಲಿ ನಮಗೆ ಫುಲ್ ಬಟ್ಟೆ ಸಿಗುತ್ತೆ ಅಲ್ವಾ. ನೋಡಿ, ಈ ಥರ ಹೊಲ್ಕೊಳ್ಳೋದು. ಇಲ್ಲಿ ನಾನು ಎಕ್ಸ್ಟ್ರಾ ಬಟ್ಟೆನ ಹಾಗೆ ಇಟ್ಕೊಂಡಿದ್ದೀನಿ, ಅಂದರೆ ನಾನು ಸ್ಟಿಚ್ ಆದಮೇಲೆ ಕತ್ತರಿಸ್ಕೊಳ್ತೀನಿ. ಎಲ್ಲ ಪರ್ಫೆಕ್ಟಾಗಿ ಅಳತೆ ತಗೊಂಡು ಆ ಥರ ಹೊಲಿಯೋದಿಲ್ಲ ನಾನು. ಹೊಲಿಯುವಾಗ ಕೆಲವೊಂದು ಚೇಂಜಸ್ನ ಅಲ್ಲೇ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ನನಗೆ ಅದೇ ಈಸಿ ಅನಿಸುತ್ತೆ. ನೀವು ಬೇಕಾದ್ರೆ ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಹ ಹೊಲಿಬೋದು. ನಾನು ಈ ರೀತಿಯೇ ಹೊಲಿಯೋದು, ನನಗಿದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಆ ಕ್ಷಣಕ್ಕೆ ಏನು ಬೇಕೋ ಅದನ್ನು ನಾನು ರೆಡಿ ಮಾಡಿಕೊಂಡು ಹೊಲಿತೀನಿ. ನೋಡಿ, ಎಕ್ಸ್ಟ್ರಾ ಬಟ್ಟೆಗಳನ್ನು ಅಲ್ಲೆಲ್ಲ ಕತ್ತರಿಸ್ಕೊಳ್ತೀನಿ ನಾನು. ಹಾಗೆಯೇ ಜಿಗ್ಜಾಗ್ ಸಹ ಮಾಡ್ಕೊಳ್ತಾ ಇದ್ದೀನಿ, ನೂಲು ಏಳಬಾರ್ದು ಅಂತ. ಇವಾಗ ನೋಡಿ, ಇದು ರೆಡಿ ಆಯಿತು ಒಳಗಡೆ ಬಟ್ಟೆ. ಈಗ ಫೈನಲಾಗಿ ಆ ಕಡೆ ಡಬಲ್ ಲೈನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ನಾನು ಅಲ್ಲೊಂದು ಲೈನನ್ನು ಹಾಕ್ಕೊಳ್ತೀನಿ. ಅವಶ್ಯಕತೆ ಏನಿಲ್ಲ ಡಬಲ್ ಲೈನ್ ಬಟ್ಟೆ ಕೊಡಬೇಕಂತ, ನಾನು ಕೊಟ್ಟಿದ್ದೀನಿ ಅಷ್ಟೇ. ಈಗ ಒಳಗಡೆ ಜೇಬಿಗೆ ಬಟ್ಟೆ ಕೊಡಬೇಕಲ್ಲ, ಮೇಲಿಂದ ಕೊಡಲೇಬೇಕು, ಇಲ್ಲಾಂದರೆ ಜೇಬ್ ಆಗೋದಿಲ್ವಲ್ವಾ. ಸೊ ತುದಿಗೆ ಹೊಲ್ಕೊಂಡೆ, ಒಂದು ಬಟ್ಟೆ ಎಕ್ಸ್ಟ್ರಾ ತೊಗೊಂಡು, ಓಕೆ, ದಾರ ಬೇರೆ ಹೋಯಿತು, ಅದನ್ನು ಹಾಕ್ಕೊಳ್ತೀನಿ. ಈಗ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳೋದು. ಅದೆಷ್ಟಿದೆ ಬಟ್ಟೆಗಳನ್ನು ನೋಡಿ ಹಂಗೆ ಜೋಡಿಸ್ಬಿಟ್ಟು ಆ ಕಡೆ ಈ ಕಡೆ ಸೈಡು ಕೆಳಗಡೆ ಸ್ಟಿಚ್ ಮಾಡಿಕೊಂಡ್ರೆ ಮುಗಿಯಿತು. ನೋಡಿ, ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಜಾಬ್ ರೆಡಿ ಆಗುತ್ತೆ. ಈ ಥರ ನಾನಿಲ್ಲಿ ಡಬಲ್ ಸ್ಟಿಚನ್ನ ಹಾಕ್ಕೊಳ್ತೀನಿ, ಫಿನಿಶಿಂಗ್ ಚೆನ್ನಾಗಿರಲಿ ಅಂತ. ಡಬಲ್ ಸ್ಟಿಚ್ ಹಾಕಿದೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಜಾಬ್ ರೆಡಿ ಆಯಿತು. ಈಗ ಇದಕ್ಕೆ ಕೊಡಬೇಕು. ಓಕೆ, ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಉದ್ದ ಅಗಲ ಎಷ್ಟಿದೆ ಅಂತ ನಾನು ಕೊಟ್ಟಿದ್ದೀನಿ ನೋಡಿ. ಇದು ಅಳತೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಎಷ್ಟು ಅಂತ ಕೇಳ್ತೀರಲ್ವ. ಉದ್ದ ಅಗಲ ಎಷ್ಟಿದೆ, ಮತ್ತು ಈ ಪಟ್ಟಿ ಸ್ಟ್ರಿಪ್ ಮಾಡಿದ್ದೀನಲ್ಲ ಅದು ಸಹ ಎಷ್ಟು ಉದ್ದ ಇದೆ ಮತ್ತು ಅಗಲ ಎಷ್ಟಿದೆ ಅಂತ ಕೊಟ್ಟಿದ್ದೀನಿ ಸೈಡಲ್ಲಿ, ನೋಡ್ಕೊಳ್ಳಿ. ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂದರೆ, ಅಲ್ಲಿ ನಾವು ಹುಕ್ ರಿಂಗ್ ಹಾಕ್ತೀವಲ್ಲ, ಅದಕ್ಕೂ ನಾನು ಇದೇ ಪಟ್ಟೀಲಿ ಕಟ್ ಮಾಡ್ಕೊಳ್ತೀನಿ. ಅದಕ್ಕೆ ಇದು ಉದ್ದ ಅಳತೆ ಎಷ್ಟಿದೆ ನೋಡ್ಕೊಳ್ಳಿ. ಉದ್ದ 20 ಇಂಚಿದೆ, ಅಗಲ 10.5 ಇಂಚು ಅಗಲ ಇದೆ. ಓಕೆ, ಈಗ ನಾವು ಈ ಇನ್ನರ್ ಲೈನಿಂಗು ಜಿಪ್ ಕೊಡಬೇಕು. ಮೇನ್ ಫ್ಯಾಬ್ರಿಕ್ಗೆ ಸೇರಿಸಿ ಜಿಪ್ಪನ್ನು ಕೊಡೋದು. ಫಸ್ಟ್ ಒಂದು ಸತಿ ನಾನು ಮೇನ್ ಫ್ಯಾಬ್ರಿಕ್ ಇದೆಲ್ಲ ಮೇನ್ ಬಟ್ಟೆ, ಅದಕ್ಕೆ ನಾನು ಜಿಪ್ಪನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನಾನು ಜಿಫರ್ ಫೂಟನ್ನು ಹಾಕ್ಕೊಂಡಿದ್ದೀನಿ. ದಾರಗಳೆಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಈಗ ಒಳಗಡೆಯಿಂದ ಅಥವಾ ಮೇಲಿಂದ, ಒಳಗಡೆಯಿಂದ ನಾವು ಅದನ್ನು ಕೊಟ್ಟಿದ್ವಿ ಜಿಪ್ ಮೇಲೆ. ಫಸ್ಟು ಮೇನ್ ಫ್ಯಾಬ್ರಿಕ್ಕು, ಅದ್ರ ಮೇಲೆ ಜಿಪ್ಪು, ಅದ್ರ ಮೇಲೆ ಒಳಗಡೆ ಲೈನಿಂಗ್ ಬಟ್ಟೆ. ಇದನ್ನು ಮೇಲ್ಮೈ ಎರಡು ಎದುರು ಬದ್ರೆ ಇರಬೇಕು. ನೋಡಿ, ಇದು ಉಲ್ಟಾ ಇದೆ ಮೇಲ್ಗಡೆ, ಕೆಳಗಡೆ ಸೀದಾ ಇದೆ, ಅಂದರೆ ಅದು ಸೀದಾ ಎದುರು ಒಂದೇ ಕಡೆ ಇದ್ದಾವೆ. ಇದನ್ನು ಸ್ವಲ್ಪ ನೀವು ನೋಡ್ಕೋಬೇಕು. ನೋಡಿ, ಈ ಥರ ಮಾಡಿದ್ರೆ ಹಿಂಗೆ ಬರುತ್ತೆ ಅಲ್ವಾ. ಅದಾದ ನಂತರ ತುಂಬ ಸ್ಲೋ ಮಾಡಿ ತೋರಿಸ್ಬೋದಿತ್ತು ಫ್ರೆಂಡ್ಸ್. ಸ್ಲೋ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ. ಆಗಲೇ ಈ ವಿಡಿಯೋ ತುಂಬ ಲೆಂತಿ ಆಗಿದೆ ನಾನು ಇಷ್ಟು ಓಡಿಸಿದ್ರು. ಓಕೆ, ನಾನು ಇದರಲ್ಲಿ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಒಟ್ಟೊಟ್ಟಿಗೆ ತೋರಿಸಿರೋದ್ರಿಂದ ಹಿಂಗಾಗಿದೆ ನೋಡಿ. ಇವಾಗ ಮೇಲ್ಗಡೆ ಆಯಿತು, ರೆಡಿ ಆಯಿತು. ಅಲ್ಲಿಗೊಂದು ಟಾಪ್ ಸ್ಟಿಚನ್ನು ಹಾಕ್ಕೋಬೇಕು, ಇಲ್ಲಾಂದರೆ ಕೂತ್ಕೊಳ್ಳೋದಿಲ್ಲ ಅದು ಸರಿಯಾಗಿ. ಓಕೆ, ನೋಡಿ, ಇವಾಗ ಕೂತ್ಕೊಳ್ಳುತ್ತೆ. ಈಗ ಈ ಕಡೆಯೂ ಜಿಪ್ನ ಅಟ್ಯಾಚ್ ಮಾಡ್ಬೇಕಲ್ವಾ, ಅದನ್ನ ಉಲ್ಟಾ ಮಡ್ಚೋದು. ತುದಿ ಸ್ಟ್ರೈಟ್ ಇಲ್ಲಾಂದರೆ ಕಟ್ ಮಾಡ್ಕೊಳ್ಳಿ.
ಈಗ ನೋಡಿ ಜಿಪ್ ಇದೆ, ಜಿಪ್ಪಿಗೆ ಇದನ್ನು ಮೇಲ್ಗಡೆ ಬಟ್ಟೆನ ಮೇಲಿಂದ ಮಡ್ಚೋದು, ಕೆಳಗಡೆಯಿಂದ ಮಡ್ಚೋದು. ಅಡಿಗಡೆದು ಕೊಟ್ಟಿದ್ದೀನಿ ನಾನು, ಕೆಳಗಡೆ ಫೋಲ್ಡ್ ಆಗಿದೆ ಬಟ್ಟೆ ಬ್ಲೂ ಕಲರ್ ನೋಡಿ. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ಜಾರಲ್ಲ ಅಂತ ಈಗ ಮೇಲಿಂದ ಫೋಲ್ಡ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಿದೆ ಕೆಳಗಡೆ 2 ಥರ ಕಾಣ್ತಾ ಇದೆ ಬಟ್ಟೆ. ಈ ಥರ ಸ್ಟಿಚ್ ಹಾಕ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಇರಲಿ ಅಂತ. ನೋಡಿ ಈಗ ಇದನ್ನು ಜಿಪ್ನ ಬಿಡಿಸ್ಬಿಟ್ಟೆ, ರನ್ನರ್ ತೆಗೆದು ಮತ್ತೆ ಅಲ್ಲಿ ಟಾಪ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ಥರ ಬರುತ್ತೆ. ಈಗ ಸೈಡಿಗೆ ಅದನ್ನು ಕೂರಿಸ್ಕೊಂಬಿಟ್ಟು ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ, ಇಲ್ಲಾಂದರೆ ಕೂತ್ಕೊಳ್ಳೋದಿಲ್ಲ. ಸ್ವಲ್ಪ ಹಾರ್ಡಾಗಿದೆ, ನಾನು ಆಲ್ರೆಡಿ ಹೇಳಿದ್ನಲ್ಲ ಅಕ್ಕಿ ಚೀಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಬಂದಿದೆ ನೋಡಿ ಅದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ನಾವು ಇದಕ್ಕೆ ರನ್ನರ್ನ ಹಾಕ್ಕೊಳ್ಳೋದು. 2 ರನ್ನರ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡು ಇದನ್ನು ಫೋಲ್ಡ್ ಮಾಡಿ ಜಿಪ್ ಇರೋ ಕಡೆ ಅದನ್ನು ಪಿನ್ನಪ್ ಮಾಡ್ಕೊಳ್ಳಿ ನೀವು ಸುತ್ತ. ನಾನು ಹಾಗೆ ಹೊಲಿತೀನಿ, 1 ಪಿನ್ನಪ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಂಗೆ ಆಲ್ರೆಡಿ ಹೊಲಿದು ಗೊತ್ತಿದೆ. ನಿಮ್ಗೆ ಯಾರು ಗೊತ್ತಿಲ್ಲ ನೀವೇನು ಮಾಡಿ, ಜಿಪ್ ಇರೋ ಕಡೆ ಮೇಯ್ನ್ ಅದನ್ನ ಮಾರ್ಕ್ ಮಾಡಿಬಿಟ್ಟು ಸೆಂಟರ್ ಮಾರ್ಕ್ ಮಾಡಿಕೊಂಡು ನೋಡಿ, ಮೇಲೆ ಕೆಳಗೆ 2 ಮಾರ್ಕ್ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮೇಯ್ನ್ ಬಟ್ಟೆನೂ ಅಲ್ಲಿಗೆ ಪಿನ್ನಪ್ ಮಾಡ್ಕೊಳ್ಳಿ. ಪಿನ್ನಪ್ ಮಾಡಿಕೊಂಡು ಏನಾದರೂ ವ್ಯತ್ಯಾಸ ಆಗಿದ್ದರೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಈ ಸ್ಟೇಜಲ್ಲಿ ನೋಡಿ ಅಲ್ಲಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಜಿಪ್ ಇರೋ ಕಡೆ ಮೇಲೆ ಆ ಜೋಬಿನ ಜಿಪ್ ಬರುತ್ತಲ್ಲ ಅದು ಕರೆಕ್ಟಾಗಿ ನೋಡಬೇಕು. ಇಲ್ಲಿ ನಾನು ಈ ಕಡೆ ಜಿಪ್ ಇದೆಯಲ್ಲ ಇನ್ವಿಸಿಬಲ್ ಕೊಟ್ಟಿದ್ದೀನಲ್ಲ ಅದನ್ನು ನಾನು ಸ್ವಲ್ಪ ಕ್ರಾಸಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ಕ್ರಾಸ್ ಇಡ್ತೀನಿ ಅದನ್ನ, ಓಕೆ, ಅದೊಂದು ಸ್ವಲ್ಪ ಸ್ಟೈಲಿಶಾಗಿ ಚೆನ್ನಾಗಿ ಬರುತ್ತೆ ಅಂತ. ಇನ್ನೊಂದನ್ನು ಸ್ಟ್ರೈಟಾಗಿದ್ದೀನಿ. ಈಗ ಸುತ್ತ ನೀವು ಸ್ಟಿಚ್ ಹಾಕಿದರೆ ಆಯಿತು. ಫುಲ್ಲು ಸ್ಟಿಚ್ ಹಾಕಿದ್ರೆ ಅದು ಬಂದುಬಿಡುತ್ತೆ. ಓಕೆ ನೋಡಿ, ಇಲ್ಲಿ ಸ್ಟಿಚ್ ಹಾಕುವಾಗ ಸ್ವಲ್ಪ ಟಫ್ ಅನಿಸುತ್ತೆ ನಿಮಗೆ. ಆ ಕಡೆ ಸ್ಟಿಚ್ ಹಾಕೋದು ಕಾಣಿಸ್ತಾ ಇಲ್ಲ, ನಾನು ತಿರುಗಿಸ್ಕೊಳ್ತಾ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇದೆ, ಹಾರ್ಡ್ ಆಗಿದೆ. ನಾವು ಸ್ಪಾಂಜು ಕೊಟ್ಟಿದ್ದೀವಿ, ಆಮೇಲೆ ಅಕ್ಕಿ ಚೀಲನೂ ಕೊಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಅದಕ್ಕೆ ನಾನು ಹೊಲಿತೀನಿ ನೋಡಿ. ಈ ಕಡೆ ಹೊಲಿದ್ಬಿಟ್ಟು ಒಂದು ಕಡೆ ಆಯಿತು, ಇನ್ನೊಂದು ಕಡೆನೂ ಅದೇ ಥರ ನೀವು ಮಧ್ಯೆ ಸೆಂಟ್ರ್ ಮಾರ್ಕ್ ಮಾಡಿಕೊಂಡು ಜಿಪ್ ಇರೋ ಕಡೆನ ಅಟ್ಯಾಚ್ ಮಾಡಿ ಎಲ್ಲ ಸುತ್ತಲೂ ನೀವು ಪಿನ್ನಪ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಓಕೆ, ಕೊನೆಗೆ ನೀವು ಇಲ್ಲಿ ಬಟ್ಟೆಯನ್ನು ಕೊಟ್ಟು ಫಿನಿಶಿಂಗ್ ಕೊಡ್ಬೋದು ಅಥವಾ ಜಿಗ್ಜಾಗ್ ಸಹ ಮಾಡ್ಬೋದು. ಬಟ್ಟೆಯನ್ನು ಕೊಟ್ಟರೆ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಬಟ್ಟೆಯಲ್ಲಿ ನೀವು ಬಟ್ಟೆ ಪಟ್ಟಿ ತೊಗೊಂಡು ಕೊಟ್ಟರೆ, ನಾನು ಇಲ್ಲಿ ಕೊಡೋದಿಲ್ಲ, ನಾನು ಜಿಗ್ಜಾಗ್ ಮಾಡ್ಕೊಳ್ತೀನಿ ಒಳಗಡೆ ಕಾಣಿಸೋದಿಲ್ಲ ಅಂತ. ನಂಗೆ ನೂಲು ಹೇಳಿಲ್ಲ ಅಂದರೆ ಸಾಕು ಅಷ್ಟೇ. ಈಗ ನೋಡಿ ಆ ಸ್ಟ್ರಿಪ್ನ ಒಂದು ಸೈಡು ಹೊಲ್ಕೊಳ್ತಾ ಇದ್ದೀನಿ. ರೆಡಿ ಮಾಡಬೇಕಲ್ವ, ಅದು ಸಹ ನಾವು ಫೋಲ್ಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪಟ್ಟಿ ಮಾಡಬೇಕಲ್ಲ ಉದ್ದಕ್ಕೆ. ಅದಕ್ಕೆ ನಾನು ಒಂದು ಲೈನು ಒಂದು ಎಡ್ಜ್ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಓಕೆ, ಈಗ ಅದು ನಮಗೆ ಫೋಲ್ಡ್ ಮಾಡಿ ಕೊಡೋಕೆ ಈಸಿ ಆಗುತ್ತೆ. ಒಂದು ಕಡೆ ಫೋಲ್ಡ್ ಮಾಡೋದಷ್ಟೇ ನೋಡಿ. ಈ ಥರ ಸ್ಟಿಚ್ ಮಾಡೋದು ಪಟ್ಟಿ ಥರ ಬರುತ್ತೆ. ನಾವು ಬಟ್ಟೆಲ್ಲೇ ಮಾಡೋದ್ರಿಂದ ಯಾವುದಕ್ಕೂ ನಾವು ಇನ್ವೆಸ್ಟ್ ಮಾಡೋದು ಬೇಡ. ಬೇರೆ ನಿಮ್ಮ ಹತ್ರ ಬ್ಯಾಗಿಗೆ ಅಂತಲೇ ಸಿಗುತ್ತೆ, ಅದೇ ಬ್ಯಾಗ್ ಸ್ಟಿಚಿಂಗ್ ಮೆಟೀರಿಯಲ್ಸ್ ಅಂತ ಸರ್ಚ್ ಮಾಡಿದ್ರೆ ಅದ್ರ ಪಟ್ಟಿಗಳು ಸಹ ಬರುತ್ತೆ. ಇದು 4 ಇಂಚಿಗೆ 2 ಪೀಸ್ ಕಟ್ ಮಾಡಿಕೊಂಡೆ. ಅದರಲ್ಲೇ ನಾನು ನೋಡಿ ಈ ಥರ ಹೂಕು ಇದು ಅಮೆಝಾನಲ್ಲಿ ಸಿಗುತ್ತೆ. ಇಲ್ಲಿ ಸರ್ಕಲ್ ಮಾಡಿ ನೋಡಿ, ಅದನ್ನು ಇದ್ರೊಳಗೆ ಹಾಕ್ಬಿಟ್ಟು ನಾನು ಅಲ್ಲಿ ಗ್ಯಾಪ್ ಇಟ್ಟಿದ್ದೆ ಜಿಪ್ ಹತ್ರ, ಮೇಯ್ನ್ ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಿ ಅದರೊಳಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತಿದ್ದೀನಿ. ಸಾರಿ, ಅದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಇದರಲ್ಲಿ. ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ, ಬಟ್ ಅದು ಈ ಥರ ಕವರ್ ಆಗಿದೆ. ಅದು ಬ್ಯಾಗೇ ಅಡ್ಡ ಬಂದುಬಿಟ್ಟಿದೆ ಮಿಷನಿಗೆ, ಸೊ ಕಾಣಿಸ್ತಾ ಇಲ್ಲ. ಸುತ್ತ ಸರ್ಕಲ್ ಏನಿಲ್ಲ, ಜಿಪ್ ಇದೆಲ್ಲ, ಜಿಪ್ ಹತ್ರ ಇದನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ನಿಮಗೇನಾದ್ರು ಇನ್ನೂ ಡೀಟೇಲಾಗಿ ಮಾಡಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರ ಮಾಡಿ ಹಾಕ್ತೀನಿ. ಓಕೆ, ಈ ರೀತಿ ನಿಮಗೆ ಒಂದು ರಫ್ ಆಗಿ ಒಂದು ಐಡಿಯಾ ಸಿಗುತ್ತೆ ಇದು ನೋಡಿದ್ರೆ, ನನ್ನೊಂದು ಅಭಿಪ್ರಾಯ. ಅದೇ ನಿಮ್ಗೆ ಗೊತ್ತಾಗಲೇ ಇಲ್ಲ, ಇಂಚ್ ಪ್ರಕಾರ ಬೇಕು, ಎಲ್ಲದೂ ಅಳತೆ ಪ್ರಕಾರ ಬೇಕು ಅನ್ನೋಂಗಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಅದನ್ನು. ಓಕೆನಾ, ಚಿಕ್ಕದಾಗಿ ಪಾರ್ಟ್ ಮಾಡಿ ಹಾಕ್ತೀನಿ.
ಕಟ್ಟಿಂಗ್ ಒಂದು ಸ್ಟಿಚಿಂಗ್ ಒಂದು ಮಾಡಿ ಹಾಕ್ತೀನಿ. ನಾನು ಹೀಗೆ ಯಾವುದಾದ್ರೂ ಉಳ್ಕೊಂಡಿರೋ ಬಟ್ಟೆಗಳಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದರಲ್ಲಿ ನಾನು ಈ ಥರ ಬ್ಯಾಗ್ಗಳನ್ನು ಹೊಲ್ಕೊಳ್ತೀನಿ, ಲೇಡೀಸ್ ಹ್ಯಾಂಡ್ ಬ್ಯಾಗ್ನ. ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸಹ ಹೊಲಿದಿದ್ದೀನಿ, ಅದು ಆ್ಯಕ್ಚುಲಿ ಬ್ಲೌಸ್ ಪೀಸು, ಅದರಲ್ಲೂ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಸಹ ನಾನು ಇದರಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೇನೆ. ಓಕೆ, ಅದು ತುಂಬ ಚೆನ್ನಾಗಿದೆ. ಅದನ್ನು ನಾನು ಚಂದ್ರಾಕಾರದಲ್ಲಿ ಹೊಲಿದಿದ್ದೀನಿ. ಇದು ತುಂಬ ಲೆಂತಿ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದರ ವೀಡಿಯೋವನ್ನು ತೋರಿಸ್ತೀನಿ ಯಾವ ಥರ ಹೊಲಿದಿದ್ದೀನಿ ಅಂತ. ನೋಡಿ, ಇಲ್ಲಿ ಸರ್ಕಲ್ ಹಾಕಿ ತೋರಿಸ್ತಿದ್ದೀನಿ, ಇಲ್ಲಿ ಹುಕ್ ಹಾಕಿದ್ದೀನಿ, ಜಿಪ್ ಹತ್ರ ಫೋಲ್ಡ್ ಮಾಡಿ ರಿಂಗ್ ಹಾಕ್ಬಿಟ್ಟು ಅದನ್ನ ಸ್ಟಿಚ್ ಮಾಡೋದಷ್ಟೇ. ನೋಡಿ, ಈ ಥರ ಬಂದಿದೆ ಬ್ಯಾಗು. ನೋಡಿ, ಆ ಕಡೆ ಈ ಕಡೆ ಹುಕ್ ಹಾಕ್ಕೊಟ್ಟಿದ್ದೀನಿ. ನೋಡಿ, ರೌಂಡ್ ಬಂದಿದೆ. 2 ರನ್ನರ್ ಹಾಕಿದ್ದೀನಿ. 2 ಹಾಕಿದ್ರೇ ಆ್ಯಕ್ಚುಲಿ ಚೆನ್ನಾಗಿ, ನನಗೆ 2 ಹಾಕಬೇಕು, ಒಂದಿದ್ರೆ ಇಷ್ಟ ಆಗೋಲ್ಲ. ಓಕೆ, ಒಳಗಡೆ ನೋಡಿ ಹಾಕಿದ್ದೀನಿ ಈ ಥರ. ತುಂಬ ಚೆನ್ನಾಗಿ ಬಂದಿದೆ, ಗೊತ್ತೇ ಆಗೋಲ್ಲ ಇದು ಸ್ಟಿಚ್ ಮಾಡಿದೆ ಅಂತ. ನೋಡಿ, ಕ್ರಾಸಾಗಿ ಕೊಟ್ಟಿದ್ದೀನಿ, ಆ ಜೋಬ್ ಸ್ವಲ್ಪ ಲೈಟಾಗಿ, ಇದು ಈ ರೀತಿ ಬಂದಿದೆ. ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ಅಲ್ವಾ ಫ್ರೆಂಡ್ಸ್? ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಸಹ ಮನೆಯಲ್ಲೇ ಇರೋ ವಸ್ತುಗಳಲ್ಲೇ ನೀವು ಇದನ್ನು ಹೊಲಿಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಹ ಇದನ್ನು ಈ ರೀತಿ ಮಾಡಿ ಹೊಲೀರಿ ಅಂತ ಹೇಳ್ತಾ, ಇನ್ನೊಂದು ವಿಡಿಯೋದಲ್ಲಿ ನಾನು ಇದರೊಟ್ಟಿಗೆ ಇನ್ನೊಂದು ಬ್ಯಾಗನ್ನು ಹೊಲಿದಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದು ಸಹ ತುಂಬ ಚೆನ್ನಾಗಿದೆ. ಅದು ಚಂದ್ರಾಕಾರದಲ್ಲಿದೆ, ಆಲ್ರೆಡಿ ಹೇಳ್ದಂಗೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನಿಮಗೇನಾದ್ರು ಇಷ್ಟ ಆದರೆ ಅದರ ಸ್ಟಿಚಿಂಗ್ನ ಬೇರೆ ಒಂದು ಬ್ಯಾಗ್ ಹೊಲಿಯೋದ್ರ ಮೂಲಕ ತೋರಿಸ್ತೀನಿ. ಓಕೆನಾ? ನೋಡಿ, ಈ ಥರ ಸೈಡ್ ಜೋಬು, ಇದನ್ನು ನಿಧಾನವಾಗಿ ತೋರಿಸಿ. ನೋಡಿ, ಇಲ್ಲೊಂದು ಜೋಬ್ ಇದೆ, ಮತ್ತು ಒಳಗಡೆನೂ ಇದೆ. ಇಲ್ಲೊಂದು ಸೈಡು ಜಿಪ್ ಕಾಣಿಸೋದಿಲ್ಲ, ನೋಡಿ ಗ್ರೀನ್ ಕಲರ್ ಕೊಟ್ಟಿದೆ. ನೋಡಿ, ಈ ಥರ ಏನಾದ್ರು ಸಣ್ಣ ಸಣ್ಣದು ಹಾಕೋದಕ್ಕಾಗುತ್ತೆ. ಇದು ಫೋನು, ಸ್ವಲ್ಪ ಮೇಕಪ್ ಐಟಮ್ಸು, ಆಮೇಲೆ ಪರ್ಸು ಎಲ್ಲ ಹಿಡ್ಕೊಂಡು ಹೋಗೋಕ್ಕೆ ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು ನಾವು. ಓಕೆ, ಬೇರೆ ಥರ ಹೊಲಿತಾರೆ, ನಂಗೆ ರೌಂಡ್ ಹೊಲಿಬೇಕು ಅನಿಸ್ತು ಯಾಕೋ. ಇದನ್ನು ರೌಂಡಾಗಿ ಹೊಲಿದೆ. ಬೇರೆ ಬೇರೆ ಥರನೂ ನಾನು ಹೊಲಿತೀನಿ. ನೋಡಿ, ಇದು ಬ್ಲೌಸ್ ಪೀಸಲ್ಲಿ ಹೊಲಿದಿರೋದು. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಉಳ್ಕೊಂಡಿರೋ ಬ್ಲೌಸ್ ಪೀಸಲ್ಲಿ ನಾನು ಈ ರೀತಿ ಹೊಲಿದಿರೋದು. ಅದು ಗೊತ್ತೇ ಆಗೋಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಬ್ಲೂ ಕಲರ್ ಬ್ಯಾಗ್ ಸೂಪರ್ ಇದೆ ಅಲ್ವಾ? ನೀವು ಸಹ ಟ್ರೈ ಮಾಡಿ, ಒಂದು ಸತಿ ನೋಡಿಕೊಂಡು. ಏನೋ ಡೌಟ್ಸ್ ಇದ್ದರೆ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮಗೇನೋ ಗೊತ್ತಾಗಿಲ್ಲ ಅಂದರೆ, ಏನು ಗೊತ್ತಾಗಿಲ್ವೋ ಅದನ್ನೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಇದು ಈ ಥರ ಕಾಣುತ್ತೆ. ನಾನು ಅದನ್ನು ಕೈಲಿ ಹಿಡ್ಕೊಂಡು ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸತಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಈ ರೀತಿ ಇರುತ್ತೆ ಅಂತ. ಓಕೆ, ನೋಡಿ, ಈ ಥರ ಇದೆ. ನೀಟಾಗಿ ನೋಡ್ಕೊಳ್ಳಿ. ನೀವು ಇದೇ ಥರ ಮನೆಯಲ್ಲೂ ಆರಾಮ್ಸೆ ಹೊಲಿಬೋದು. ಓಕೆ, ಸರಿ. ಹಾಗಿದ್ರೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ, ಹೊಸದಾದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಓಕೆ, ಹೇಗನ್ಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.